ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ 19ರಿಂದ ಆಯ್ದ ಲೇಖನ ದೇಶದ ಪಕ್ಷಗಳು ಲೇಖನದ ಮುಂದುವರಿದ ಭಾಗ. ಈ ವಿಚಾರಗಳ ಭಿನ್ನತೆಯಿಂದಾಗಿ ಕ್ರಾಂತಿಕಾರಿಗಳಿಗೆ ತಮಗೆ ಸಿಕ್ಕಿರುವ ಸ್ವಾತಂತ್ರ್ಯ ತಮ್ಮ ಅರ್ಹತೆಗೆ ತಕ್ಕುದಲ್ಲದ ಕೆಲಸಕ್ಕೆ ಬಾರದ ಸ್ವಾತಂತ್ರ್ಯ ಅನಿಸಿ ಅದು ಅಪಮಾನಾಸ್ಪದವಾಗಿ ಕಂಡಿತು. ಆದರೆ ಅಹಿಂಸಾವಾದಿಗಳಿಗೆ ಸಿಕ್ಕಿದ್ದಷ್ಟೇ ಸಾಕಿತ್ತು. ಈ ಎರಡು ಪಕ್ಷಗಳಲ್ಲಿ ನಮ್ಮ ಪಕ್ಷ ಯಾವುದು ಎಂದು ಯಾರಾದರೂ ನಮ್ಮನ್ನು ಕೇಳಿದರೆ ನಾವು ಈ ಎರಡರ ಪೈಕಿ ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಅನ್ನಬಹುದು. ಎಲ್ಲಿಯವರೆಗೆ ಬ್ರಿಟಿಷರು ನಾವು ರಾಜರು, ನಮ್ಮ ಪೂರ್ವಜರು ತಮ್ಮ ರಕ್ತ ಹರಿಸಿ ಈ ದೇಶವನ್ನು ವಶಪಡಿಸಿಕೊಂಡಿರುವುದು, ಈ ದೇಶದಲ್ಲಿ ನಾವು ಬಾಳಬೇಕು ಅನ್ನುವುದಕ್ಕಾಗಿ ಆಡಳಿತದಲ್ಲಿ ನಮ್ಮ ಏಳಿಗೆಯೇ ನಮ್ಮ ಮುಖ್ಯ ಗುರಿಯಾಗಿದ್ದು, ಈ ಗುರಿ ತಲುಪಿದ ಮೇಲೆಯೇ ಭಾರತದ ಏಳಿಗೆಯ ಬಗ್ಗೆ ಯೋಚಿಸುತ್ತೇವೆ ಅನ್ನುವ ಯುಕ್ತಿವಾದದ ಬಗ್ಗೆ ಮಾತನಾಡಿ ಪ್ರಜಾಪಕ್ಷದ ವಿರುದ್ಧ ತಮ್ಮ ರಾಜ್ಯ ಪಕ್ಷವನ್ನು ಮಂಡಿಸುತ್ತಿದ್ದರೋ ಅಲ್ಲಿಯವರೆಗೆ ಈ ಕ್ರಾಂತಿಕಾರರು ಹಾಗೂ ಅಹಿಂಸಾವಾದಿಗಳು ಅನ್ನುವ ಪಕ್ಷಭೇದಕ್ಕೆ ಅರ್ಥವಿತ್ತು. ಸ್ವಾತಂತ್ರ್ಯ ಸಿಗುತ್ತಿಲ್ಲ ಅನ್ನುವ ಪ್ರಶ್ನೆ ಎಲ್ಲಿಯವರೆಗಿತ್ತೋ ಅಲ್ಲಿಯವರೆಗೆ ಅದು ಈಗಿಂದೀಗಲೇ ಕೊಡಿ ಅಥವಾ ಸಂಯಮವಿಟ್ಟು ಕೇಳಿ ಅನ್ನುವುದು ಈ ಪ್ರಶ್ನೆಗೆ ತಕ್ಕಂತಿತ್ತು. ಆದರೀಗ ಸ್ವಾತಂತ್ರ್ಯ ಕೇಳುವ ಪ್ರಶ್ನೆಯೇ ಉಳಿದಿಲ್ಲ. ಈಗ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನುವುದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಹೀಗೆ ವಸ್ತುಸ್ಥಿತಿಯ ರೂಪವೇ ಬದಲಾಗಿರುವುದರಿಂದ ಕ್ರಾಂತಿಕಾರಿಗಳು ಹಾಗೂ ಅಹಿಂಸಾವಾದಿಗಳು ಅನ್ನುವ ಪಕ್ಷಭೇದ ಯಾಕೋ ಒಪ್ಪುವುದಿಲ್ಲ. ಸ್ವಾತಂತ್ರ್ಯ ಪಡೆಯಲು ನಾವು ಆ ಸ್ವಾತಂತ್ರ್ಯಕ್ಕೆ ಅರ್ಹರು ಅನ್ನುವುದನ್ನು ಪ್ರಮಾಣಿಸಿ ತೋರಿಸಬೇಕು ಅನ್ನುವ ಮಾತು ಕ್ರಾಂತಿಕಾರಿ ಹಾಗೂ ಅಹಿಂಸಾವಾದಿಗಳಂತೆ ಎಲ್ಲರಿಗೂ ಅನ್ವಯಿಸುತ್ತದೆ. ಆದರೆ ನಮ್ಮ ಅರ್ಹತೆ ಯಾವುದರಿಂದ ಸಿದ್ಧವಾಗುತ್ತದೆ ಅನ್ನುವುದು ಕೂಡ ಒಂದು ದೊಡ್ಡ ಪ್ರಶ್ನೆಯೇ. ಭಾರತವು ಸಂಪೂರ್ಣ ಸ್ವಾತಂತ್ರ್ಯ ನಿರ್ಧರಿಸದವರೆಗೆ ಸ್ವಾತಂತ್ರ್ಯ ಸಿಗುವುದಿಲ್ಲ ಅನ್ನುವುದರಲ್ಲಿ ಎರಡೂ ಪಕ್ಷಗಳ ವಿಚಾರ ಒಂದೇ ಆಗಿದೆ ಅನ್ನುವುದು ಅಮೃತಸರ್ನ ಸಭೆಯಲ್ಲಿ ಇಲ್ಲವೇ ಸೋಲಾಪುರ್ ಪ್ರಾಂತ್ಯದ ಪರಿಷತ್ತಿನಲ್ಲಿ ಪಾಸಾದ ಸ್ವಾತಂತ್ರ್ಯದ ಮಸೂದೆಯಲ್ಲಿ ಸ್ಪಷ್ಟವಾಗುತ್ತದೆ. ಆದರೆ ನಾವು ಸಂಪೂರ್ಣ ಸ್ವಾತಂತ್ರ್ಯ ನಿರ್ಧರಿಸಿಯಾಗಿದೆ ಅನ್ನುವುದನ್ನು ಬ್ರಿಟಿಷರಿಗೆ ಹೇಗೆ ಒಪ್ಪಿಸುವುದು ಅನ್ನುವುದಕ್ಕೆ ಮಾತ್ರ ಇಬ್ಬರಲ್ಲೂ ಮತಭೇದಗಳಿವೆ. ನಾವು ಬ್ರಿಟಿಷರ ಜೊತೆ ಸಹಕರಿಸಿದರೆ ಅವರ ಮಾತನ್ನು ನಾವು ಒಪ್ಪಿದಂತಾಗಿ ಅವರು ಹಾಗೂ ಪಾರ್ಲಿಮೆಂಟ್ ಸಂಪೂರ್ಣ ಸ್ವರಾಜ್ಯದ ಹಕ್ಕನ್ನು ಯಾವತ್ತೂ ಕೊಡಲಾರರು ಅನ್ನುವುದು ಕ್ರಾಂತಿಕಾರಿಗಳ ಮತ. ಆದರೆ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಸಹಕರಿಸಿದರೆ ಮಾತ್ರ ಆದಷ್ಟು ಬೇಗ ಸ್ವಾತಂತ್ರ್ಯ ಸಿಗುವ ಸಾಧ್ಯತೆ ಇದೆ ಅನ್ನುವುದು ಅಹಿಂಸಾವಾದಿಗಳ ಮತ. ಆಡಳಿತಗಾರರೊಂದಿಗೆ ಹಠಯೋಗವನ್ನೋ ಭಕ್ತಿಯೋಗವನ್ನೋ ಪ್ರಯೋಗಿಸಿ ಸ್ವಾತಂತ್ರ್ಯ ಸಿಗುತ್ತದೆ ಅಂದುಕೊಳ್ಳುವಷ್ಟು ಮೂರ್ಖ ಜನ ಕ್ರಾಂತಿಕಾರಿ ಹಾಗೂ ಅಹಿಂಸಾವಾದಿಗಳಲ್ಲಿದ್ದಾರೆ ಅನ್ನುವುದನ್ನು ಕಂಡು ಬುದ್ಧಿಯ ಬಲದ ಮೇಲೆ ದೇಶದ ನಾಯಕರೆಂದು ಮೆರೆಯುತ್ತಿರುವವರ ಬುದ್ಧಿ ನೋಡಿ ವಿಷಾದವೆನಿಸುತ್ತಿದೆ. ನನ್ನ ಮಟ್ಟಿಗಂತೂ ಆಡಳಿತಗಾರರೊಂದಿಗೆ ಸಹಕರಿಸಬೇಕೋ ಬೇಡವೋ ಅನ್ನುವುದು ಸ್ವಾತಂತ್ರ್ಯ ಗಳಿಸುವ ಮಾರ್ಗವಲ್ಲ. ಪ್ರಜೆಗಳೊಂದಿಗೆ ಸಹಕರಿಸಿ ಪಡೆದ ಸ್ವಾತಂತ್ರ್ಯ ಹಾಗೂ ಅದರಿಂದ ಪ್ರಜೆಗಳಿಗೆ ಸಿಗುವ ಸುಖವೇ ಸ್ವಾತಂತ್ರ್ಯ ಪಡೆಯಲು ನಮಗಿರುವ ಅರ್ಹತೆ ನಿರ್ಧರಿಸಲಿದೆ. ದೇಶದ ಆಡಳಿತ ಆ ದೇಶದ ಪ್ರಜೆಗಳ ಕೈಯಲ್ಲಿರಬೇಕು ಅನ್ನುವ ಪದ್ಧತಿ
ಅನ್ವರ್ಥಕವಾಗಿದ್ದು ಅದಕ್ಕೆ ಯೋಗ್ಯತೆಯಾದರೂ ಇರುತ್ತದೆ. ಆದರೆ ಒಂದು ದೇಶದ ಆಡಳಿತವನ್ನು ಬೇರೆ ದೇಶದ ಅನೇಕ ಜನರು ನಡೆಸುವಾಗ ಅಂಥ ಸ್ಥಿತಿಗೆ ಆಡಳಿತ ಅನ್ನುವ ಹೆಸರು ಸಮರ್ಪಕವಾಗಲಾರದು. ಇತ್ತೀಚೆಗೆ ಒಂದು ದೇಶದ ಜನ ಮತ್ತೊಂದು ದೇಶದ ಜನರನ್ನು ತಮ್ಮ ಆಳ್ವಿಕೆಯಲ್ಲಿಟ್ಟು ಕೇವಲ ತಮ್ಮ ಏಳಿಗೆಗಾಗಿ, ಹಣ ಗಳಿಸುವುದಕ್ಕಾಗಿ ಅಥವಾ ತಮ್ಮ ಲಾಭಕ್ಕಾಗಿ ಇವರು ತಮ್ಮದೇ ಜನರ ಒಂದು ಗುಂಪನ್ನು ಕಟ್ಟಿಕೊಂಡಿರುತ್ತಾರೆ ಅನ್ನುವಂತಹ ಬ್ರಿಟಿಷ್ ರಾಜಕೀಯ ತತ್ವವೇತ್ತನಾದ ಮಿಲ್ನ ಸುಭಾಷಿತವನ್ನು ಕ್ರಾಂತಿಕಾರಿಗಳು ಹಾಗೂ ಅಹಿಂಸಾವಾದಿಗಳು ಕಂಠಪಾಠ ಮಾಡಿಕೊಂಡು ಅಜ್ಞಾನಿ ಪ್ರಜೆಗಳನ್ನು ಸ್ವಾತಂತ್ರ್ಯ ಕೇಳಲು ಪ್ರೇರೇಪಿಸುತ್ತಿದ್ದಾರೆ. ಯಾವ ಬ್ರಿಟಿಷ್ ರಾಜಕೀಯ ಇತಿಹಾಸದಲ್ಲಿ ಈ ಕ್ರಾಂತಿಕಾರಿ ಹಾಗೂ ಅಹಿಂಸಾವಾದಿಗಳ ಹೆಸರು ಕೆತ್ತಲ್ಪಟ್ಟಿದೆಯೋ ಅದೇ ಇತಿಹಾಸದ ಒಂದು ಕಥೆಯನ್ನಿಲ್ಲಿ ನಮೂದಿಸಿದರೆ ಅಪ್ರಸ್ತುತವೆನಿಸಲಾರದು. ಭಾರತದ ಆಡಳಿತ ಬ್ರಿಟಿಷರ ಕೈಯಲ್ಲಿದ್ದಂತೆ 19 ದಶಕ ಕಳೆದ ನಂತರವೂ ಬ್ರಿಟಿಷರ ಆಡಳಿತ ಪ್ರಜೆಗಳ ಕೈಯಲ್ಲಿರದೆ ಆ ದೇಶದ ರಾಜನ ಕೈಯಲ್ಲಿತ್ತು. ಈ ಆಡಳಿತವನ್ನು ನೆಲಸಮ ಮಾಡಲು ಸ್ಥಾಪನೆಯಾದ ಪ್ರಜಾಪಕ್ಷದಲ್ಲಿ ಕೂಡ ವಿಕ್ಸ್ ಹಾಗೂ ಟೋರಿನ್ಸ್ ಅನ್ನುವ 2 ಪಕ್ಷಗಳಿದ್ದವು. ಈ ಎರಡೂ ಪಕ್ಷಗಳು ರಾಜನ ಆಡಳಿತವನ್ನು ಮೊಟಕುಗೊಳಿಸಲು ಕಟಿಬದ್ಧರಾಗಿ ಕೆಲಸ ಮಾಡುತ್ತಿದ್ದರೂ ಇವರ ಬಗ್ಗೆ ಪ್ರಜೆಗಳ ಅನಿಸಿಕೆ ಏನಿತ್ತು ಅನ್ನುವುದು ಯಾರಿಗೂ ಹೆಚ್ಚು ಗೊತ್ತಿಲ್ಲ. ಆ ಅನಿಸಿಕೆ ಏನಿತ್ತು ಅನ್ನುವುದನ್ನು ತಿಳಿದುಕೊಳ್ಳುವುದಿದ್ದರೆ ಪ್ರೊಫೆಸರ್ ಗ್ರಾಹಂ ವಾಲ್ಸ್ ಅವರು ಬರೆದಿರುವ ಫ್ರಾನ್ಸಿಸ್ ಪ್ಲೇಸ್ ಅವರ ಚರಿತ್ರೆಯನ್ನು ಪರಿಶೀಲಿಸಬೇಕಾಗುತ್ತದೆ. ಬ್ರಿಟಿಷ್ ಆಡಳಿತದಲ್ಲಿ ಗುಲ್ಲೆಬ್ಬಿಸಿದ್ದ ಈ ಎರಡೂ ಪಕ್ಷಗಳ ಬಗ್ಗೆ ಪ್ಲೇಸ್ ಅವರು ಒಂದೆಡೆ ವಿಕ್ಸ್ ಹಾಗೂ ಟೋರಿನ್ಸ್ಗಳ ನಡುವೆ ಯಾವುದೇ ಮಹತ್ವದ ಭೇದವಿರಲಿಲ್ಲ. ಇದ್ದಿದ್ದೇ ಆದರೆ ಅದೊಂದೇ. ಟೋರಿನ್ಸ್ಗೆ ರಾಜ್ಯದ ಆಡಳಿತವನ್ನು ಬಲಪಡಿಸಿ ಅದರ ಆಧಾರದ ಮೇಲೆ ಸಮಾಜದ ಶ್ರೀಮಂತ ಹಾಗೂ ಬಡ ಜನತೆಯನ್ನಾಳುವುದಿದೆ. ಆದರೆ ವಿಕ್ಸ್ ಪಕ್ಷಕ್ಕೆ ಶ್ರೀಮಂತ ಜನರ ಪಕ್ಷವನ್ನು ಸ್ಥಾಪಿಸಿ ರಾಜ್ಯ ಹಾಗೂ ಜನತೆಯನ್ನು ತುಳಿಯುವುದಿದೆ. ಈ ಮೀಮಾಂಸೆ ಕ್ರಾಂತಿಕಾರಿಗಳಿಗೂ ಅಹಿಂಸಾವಾದಿಗಳಿಗೂ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚೇ ಅನ್ವಯಿಸುತ್ತದೆ ಅನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಎರಡೂ ಪಕ್ಷಗಳು ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಲು ಪ್ರಯತ್ನಿಸುತ್ತಿದ್ದರೂ ಕ್ರಾಂತಿಕಾರಿಗಳು ಶ್ರೀಮಂತ ಜನರ ಪಕ್ಷ ಸ್ಥಾಪಿಸಿ ಬ್ರಿಟಿಷರನ್ನು ಹಾಗೂ ಬಡವರನ್ನು ತುಳಿಯಲು ಹವಣಿಸುತ್ತಿದೆ ಹಾಗೂ ಅಹಿಂಸಾವಾದಿಗಳು ಬ್ರಿಟಿಷ್ ಆಳ್ವಿಕೆಯನ್ನು ಆಧಾರವಾಗಿಟ್ಟುಕೊಂಡು ಬಡವರ ಮೇಲಾಗುತ್ತಿರುವ ಅನ್ಯಾಯವನ್ನು ಹಾಗೇ ಮುಂದುವರಿಸುವ ಅವಣಿಕೆಯಲ್ಲಿದೆ. ಹಾಗಾಗಿ ಸ್ವಾತಂತ್ರ್ಯದ ಪ್ರಶ್ನೆಯ ದೃಷ್ಟಿಯಿಂದ ಈ ಎರಡೂ ಪಕ್ಷಗಳು ಎಷ್ಟು ಕ್ಷುದ್ರವೋ ಜನತೆಯ ಹಿತದ ದೃಷ್ಟಿಯಲ್ಲಿ ಅವುಗಳು ಅಷ್ಟೇ ವಿಘಾತಕಾರಿಯಾಗಿವೆ. ಜನತೆಯ ಹಿತ ಬಯಸುವವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದೋ ಇಲ್ಲವೇ ಸಂಪೂರ್ಣ ಸ್ವಾತಂತ್ರ್ಯ ಅನ್ನುತ್ತಾ ಸ್ವಾತಂತ್ರ್ಯದ ಘೋಷಣೆಗಳನ್ನು ಕೂಗಿದರೆ ನಡೆಯದು. ವ್ಯಕ್ತಿಯೊಬ್ಬನ ಏಳಿಗೆಗೆ ಅನುರೂಪವಾಗಿರುವಂತಹ ಸಾಮಾಜಿಕ ಸ್ಥಿತಿಯನ್ನು ನಿರ್ಮಿಸಲು ಪಡೆಯುವ ಸ್ವಾತಂತ್ರ್ಯ, ವ್ಯಕ್ತಿಯೊಬ್ಬನ ಏಳಿಗೆಗಾಗಿ ಅನುರೂಪವಾಗಿರುವಂತಹ ಸಾಮಾಜಿಕ ಸ್ಥಿತಿಯನ್ನು ನಿರ್ಮಿಸಲು ಪಡೆಯುವ ಸ್ವಾತಂತ್ರ್ಯ ಅನ್ನುವುದೇ ಸ್ವಾತಂತ್ರ್ಯದ ನಿಜವಾದ ವ್ಯಾಖ್ಯೆ ಅನ್ನುವುದನ್ನು ಕಳೆದ ಲೇಖನದಲ್ಲಿ ಹೇಳಿದ್ದೇನೆ. ಈ ವಾಕ್ಯ ಸಾರ್ಥಕವಾಗಲು ಯಾವ ತತ್ವಗಳನ್ನು ಅನುಸರಿಸಿ ಸಮಾಜದ ಘಟನೆಗಳು ಜರುಗಬೇಕು ಅನ್ನುವ ತತ್ವದ ಪ್ರತಿಪಾದನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡುತ್ತೇನೆ. ಈ ವಾಕ್ಯ ಹಾಗೂ ಈ ತತ್ವಗಳನ್ನು ಸಮ್ಮತಿಸುವವರ ಪಕ್ಷವೇ ನಮ್ಮ ಪಕ್ಷ
ಎಂದು ಬೇರೆ ಹೇಳಬೇಕಿಲ್ಲವಲ್ಲ. ಇಲ್ಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಮಗ್ರ ಬರಹಗಳು ಭಾಷಣಗಳು ಸಂಪುಟ 19ರ ಈ ದೇಶದ ಪಕ್ಷಗಳು ಲೇಖನ ಮುಕ್ತಾಯವಾಯಿತು. ಇದು ಓದಿದವರು ಎನ್.ಆರ್. ತಿಪ್ಪೇಸ್ವಾಮಿ ಚಳ್ಳಕೆರೆ.